ಹಾಯ್ ಅಲ್ಲಿಗೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಶ್ರೇಷ್ಠ ಜೊತೆ ಲೈಫ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಶುರು ಆಗೋಕ್ಕೂ ಮುನ್ನ ಶ್ರೇಷ್ಠ ತಾಂಡವ್ ಸಂಬಂಧ ಮುರಿದು ಬೀಳ್ತಾ ಇದೆ. ಹಾಗಿದ್ರೆ ಏನಾಯ್ತಪ್ಪ? ಆ ಕಡೆ ಭಾಗ್ಯ ಹೊಸ ಬದುಕನ್ನು ಶುರು ಮಾಡ್ತಾ ಇದ್ರೆ, ಹೊಸ ಬದುಕನ್ನು ಶುರು ಮಾಡೋಕ್ಕೆ ಮೊದಲೇ ಶ್ರೇಷ್ಠ ತಾಂಡವ್ ನಡುವೆ ನಡೆದಿದ್ದೇನು? ಈ ಕಡೆ ಮನೆಯಿಂದ ಹೊರಗೆ ಹಾಕ್ಬಿಟ್ನ ತಾಂಡವ್, ಕೈ ಕೊಟ್ಟೇ ಬಿಟ್ನ ಶ್ರೇಷ್ಠಗೆ. ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ತನ್ನ ಅಪ್ಪ ಅಮ್ಮ ಮಕ್ಕಳು ನನ್ನ ಜೊತೆ ಇರಲೇಬೇಕು, ಅವ್ರ ಜೊತೆನೇ ನಾನು ಬದುಕಬೇಕು, ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಭಾಗ್ಯ ಹತ್ರ ಹೋಗಿದ್ದಾರೆ, ಎಷ್ಟು ದಿನ ಇರ್ತಾರೆ, ಖಂಡಿತವಾಗ್ಲೂ ಅವ್ರನ್ನ ನನ್ನ ಜೊತೆ ಬರೋ ಹಾಗೆ ಮಾಡಿಕೊಳ್ಳೇಬೇಕಾ, ಏನಾದರೂ ಖಂಡಿತ ಮಾಡೇ ಮಾಡ್ತೀನಿ ಅಂತ ಸೋಡಾ ಬಾಟಲ್ನ ತೊಗೊಂಡಿದ್ದೆ. ರಪ್ಪ ರಪ್ಪ ಅಂತ ಹೇಳಿ ಕಾಂಪೌಂಡ್ಗೆ ಎಷ್ಟು ಚೂರು ಮಾಡ್ತಿದ್ದಾರೆ. ಇದರ ನಡುವೆ ಶ್ರೇಷ್ಠ ಅಂತೂ ಈ ಮನೆಗೆ ನಾನೇ ರಾಣಿ ಅಂತ ಹೇಳಿ ಮೆರೆತಿದ್ದಾಳೆ. ಈ ಮನೆಗೆ ನನ್ನೆರಡೂ ಕೂಡ ತಾಕಬಾರ್ದು ಅಂತ ಅಂದೆ ಅವರೆಲ್ಲರೂ ಕೂಡ ಈ ಮನೆಯಿಂದ ಎಲ್ಲೋ ಹೋಗ್ತಿದ್ದಾರೆ. ಆದರೆ ಇಡೀ ಮನೇಲಿ ನಾನು ಒಬ್ಬಳೇ ಇದ್ದೀನಿ, ನಾನೇ ರಾಣಿ. ನಾನು ಎಷ್ಟು ಚೆಂದ ಈ ಮನೆಯನ್ನೆಲ್ಲ ಇಂಟೀರಿಯರ್ ಮಾಡಿದ್ದೀನಿ, ಶುಭ ಸಕ್ಕದಾಗಿ ಮಾಡಿದ್ದೀನಿ. ಇನ್ನು ಮುಂದೆ ಈ ಮನೆ ಹೇಗಿರಬೇಕು ಅನ್ನೋದ್ರೆ ನಾನು ಹೇಗೆ ಅನ್ಕೋತೀನೋ ಅದೇ ರೀತಿ ಈ ಮನೆ ಇರಬೇಕು, ನನಗೆ ಹೇಗೆ ಬೇಕೋ ಹಾಗೆ ಈ ಮನೇನ ಆಲ್ಟರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಅಲ್ಲೇ ಇರ್ತಕ್ಕಂಥ ಭಾಗ್ಯ ತವರು ಮನೆಯಿಂದ ಕೊಟ್ಟಿರ್ತಕ್ಕಂಥ ಆ ಒಂದು ಸೋಫಾನ ನೋಡಿದೆ. ಇದರಿಂದ ನಾನು ಅಲ್ವಾ ಅವತ್ತು ನನಗೆ ಅವಮಾನ ಆಗಿದ್ದು, ಯಾವುದೇ ಕಾರಣಕ್ಕೂ ಇದಿಲ್ಲಿರಬಾರ್ದು ಅಂತ ಹೇಳಿ ಈ ಕಡೆ ಆ ಸೋಫಾ ಮೇಲೂ ಕೂಡ ಶ್ರೇಷ್ಠ ಕಂಡುಬಿದ್ದಿದೆ. ಜೊತೆಗೆ ಇಲ್ಲಿ ಮನೆಯೆಲ್ಲ ಡೆಕೋರೇಟ್ ಮಾಡ್ತಾಳೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅನ್ನೋ ಕಾರಣಕ್ಕೆ ತಾಂಡವ್ ಜೊತೆ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ನ ಕೂಡ ಮಾಡಿದಾಳೆ. ತಾಂಡವ್ ಬರ್ತಿದ್ದಾಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾನೆ. ಇಷ್ಟು ದಿನ ತುಂಬಾ ಬ್ಯಾರಿಯರ್ಸ್ ಇತ್ತು ನನ್ನ ಮತ್ತು ತಾಂಡವ್ ನಡುವೆ, ಆದರೆ ಏನೇನಿತ್ತು ಎಲ್ಲವೂ ಕೂಡ ಹೊರಟೋಗಿದೆ. ಇನ್ನು ಮುಂದೆ ನಮ್ಮ ಫ್ರೀ ಆಗಿ ನಾವಿಬ್ಬರು ಲೈಫ್ ಲೀಡ್ ಮಾಡ್ಬೋದು, ಯಾರೂ ಕೂಡ ಅಡ್ಡಿ ಬರುವುದಿಲ್ಲ. ಎಷ್ಟು ದಿನಗಳಿಂದ ಇಂಥ ಒಂದು ದಿನಕ್ಕೆ ಕಾಯ್ತಾ ಇದೆ. ನಿಜ ಹೇಳಬೇಕು ಅಂದರೆ ಸಖತ್ ಖುಷಿ ಆಗ್ತದೆ. ಈ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ತಾಂಡವ್ ಜೊತೆ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಒಳ್ಳೆ ಸ್ಪೇಸ್ ಸಿಗೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಫುಲ್ ಖುಷಿಯಿಂದ ಇದ್ದಾಳೆ. ಅದರ ನಡುವೆ ಯಾರು ಡೋರ್ ನಾಕ್ ಮಾಡ್ತಾರೆ, ಯಾರಿರ್ಬೋದು, ತಾಂಡವೇ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೆ. ಖುಷಿಯಿಂದ ಶ್ರೇಷ್ಠ ಡೋರ್ನ ಓಪನ್ ಮಾಡೋಕ್ಕೆ ಹೋಗ್ತಾಳೆ. ಬಟ್ ಆ ಖುಷಿಯಿಂದ ಡೋರ್ ಓಪನ್ ಮಾಡೋಕ್ಕೆ ಹೋದರೆ ಅಲ್ಲಿ ಬೇರೆ ಯಾರೂ ಬಂದಿಲ್ಲ. ಅಲ್ಲಿ ಬಂದಿರೋದು ತಾಂಡವ್ ಕೂಡ ಅಲ್ಲ. ಹಾಗಿದ್ರೆ ಬಂದಿರೋದು ಯಾರಪ್ಪ ಅಂತ ಅಂದ್ಕೊಂಡ್ರೆ ಅಕ್ಕಪಕ್ಕದ ಮನೆಯವರು. ಏನು ನೀನು ಯಾಕೆ ಇಲ್ಲಿದ್ಯಾ, ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ. ನೀವ್ಯಾರು ನನ್ನನ್ನು ಕೇಳೋದಕ್ಕೆ ಅಂತ ಕೇಳ್ತಿದ್ರೆ ಏನಿದು, ತಾಂಡವ್ ಇಲ್ಲಿರಬೇಕು, ನೀನು ಯಾಕಿದ್ಯಾ? ಹೌದು, ತಾಂಡವ್ ಮನೇಲಿ ನಿಂದೇನಿದೆ ಕೆಲಸ? ಈ ಮನೆಗೆ ಬಂದು ಭಾಗ್ಯ ಮತ್ತು ಕುಸುಮ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾಯಿತು. ಆಚೆ ಕಳಿಸ್ಬಿಟ್ಟು ನೀನಿಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ. ನೀನಿಲ್ಲಿ ಸೇರ್ಕೊಂಡ್ಬಿಟ್ರೆ ನಾವಿಲ್ಲಿ ಬಿಟ್ಬಿಡ್ತೀಗ, ಯಾವುದೇ ಕಾರಣಕ್ಕೂ ನೀನು ಇಲ್ಲಿರಬಾರ್ದು ಅಂತ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನೀವ್ಯಾರಿಗೆ ಕೇಳೋದಕ್ಕೆ ಅಂತ ಫುಲ್ ಜೋರು ಮಾಡ್ತಿದ್ದಾಳೆ. ಅದರ ನಡುವೆ ತಾಂಡವ್ ಕೂಡ ಬರ್ತಾರೆ. ತಾಂಡವ್ ಬರ್ತಿದ್ದಾಗೆ, ನೋಡು ತಾಂಡವ್, ಭಾಗ್ಯನ ಕಳಿಸ್ಬಿಟ್ಟು ಈ ಹುಡುಗಿನ ಇಲ್ಲಿ ಇಟ್ಕೊಂಡಿದ್ಯಾ. ಯಾಕೆ ಇಟ್ಕೊಂಡಿದ್ಯಾ ನೀನು? ಇದು ಮರ್ಯಾದಷ್ಟು ಇರೋ ಜಾಗ. ಈ ಒಂದು ಜಾಗದಲ್ಲಿ, ಈ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ನೀನು ಈ ರೀತಿ ಅಕ್ರಮ ಸಂಬಂಧ ಇರಿಸ್ಕೊಂಡು, ಸಂಬಂಧ ಇಲ್ಲದೆ ಇರೋ ಹುಡುಗಿನ, ಮದುವೆ ಆಗದೆ ಇರೋ ಹುಡುಗಿನ ನಿನ್ನ ಜೊತೆ ಇರಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನಿರುವುದಿಲ್ಲ, ಕಂಪ್ಲೇಂಟ್ ಲಾಂಚ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ನಿನ್ನನ್ನಂತೂ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ತಾಂಡವ್ಗೆ ಗೊತ್ತಾಗ್ಬಿಡುತ್ತೆ. ಖಂಡಿತವಾಗ್ಲೂ ಇವ್ರು ನಾನು ಬಿಡೋಲ್ಲ, ನನ್ನ ಮರ್ಯಾದೆ ತೆಗಿತಾರೆ, ಆಮೇಲೆ ಈ ಜಾಗದಿಂದನೇ ಗೇಟ್ ಪಾಸ್ ಕೊಡ್ತಾರೆ ಅಂತ ತುಂಬ ಹುಷಾರಾಗ್ಬಿಡ್ತಾರೆ ತಾಂಡವ್. ಹುಷಾರಾದಂಥ ತಾಂಡವ್ ಈ ಕಡೆ, ಖಂಡಿತ ಅವ್ರೇನು ಈ ಮನೇಲಿ ಇಲ್ಲ, ನಾನು ಈ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಬರೋ ತನಕ ಇದ್ದರು ಅಷ್ಟೇ. ನೋಡು ಶ್ರೇಷ್ಠ, ಥ್ಯಾಂಕ್ಸ್ ಇಲ್ಲಿ ತನಕ ಇದ್ದದಕ್ಕೆ, ನನಗೋಸ್ಕರ ಲೇಟ್ ಆಗ್ತದೆ, ನೀನು ಮನೆಗೆ ಹೊರಡು ಅಂತ ಹೇಳ್ತಿದ್ದಾರೆ. ಖಂಡಿತ ಅವ್ರೇನು ಇಲ್ಲಿರೋಗಿ ಬಂದಿಲ್ಲ, ಅವ್ರಿಗೆ ಮನೆ ಇದೆ, ಅವರಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠಾಗೆ ಉರ್ದು ಹೋಗ್ತದೆ, ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ, ಸುಮ್ಮನೆ ಹೊರಡು, ಇಲ್ಲ ಅಂದರೆ ಇವರು ಕಿರಿಕ್ ಮಾಡ್ತಾರೆ ಅಂತ. ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಈ ಕಡೆ ತಡ ಆಗ್ತಿದೆ, ಹೋಗಮ್ಮ ನೀನು, ಯಾಕಿನ್ನೂ ಕೂಡ ಇಲ್ಲೇ ಇದೆಯಾ ಅಂತ ಅಕ್ಕಪಕ್ಕದವ್ರು ಹೇಳಿದ್ರೆ ಈ ಕಡೆ, ನೋಡು ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಆಂಟಿಗೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ಕಳಿಸಿದ್ರೆ ಹೊರಗಡೆ ಬಂದಿದ್ದೆ ಸುನಂದ ಆಂಟಿ ಅನ್ನೋರು ಸ್ಲಿಪ್ಪರ್ನ ತೊಗೊಂಡಿದ್ದೆ ಶ್ರೇಷ್ಠ ಮೇಲೆ ಇಷ್ಟೇ ಬಿಡ್ತಾರೆ. ಈ ಕಡೆ ಚಪ್ಪಲಿ ಸೇವೆ ಕೂಡ ಆಗುತ್ತೆ ಶ್ರೇಷ್ಠಗೆ. ಆದರೂ ಕೂಡ ಮರ್ಯಾದೆ ಇಲ್ಲದೆ ಇರೋ ಹಾಗೆ ಫುಲ್ ರೆಬಲ್ ಆಗಿದೆ, ಅಲ್ಲಿಂದ ಹೊರಡಬೇಕಾಗುತ್ತೆ. ನಂತರ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ ತಾಂಡವ್? ಭಾಗ್ಯ ಅಂತ ಹೆಂಡತಿ ನಿಂಗೆ ಸಿಗೋಕೆ ಪುಣ್ಯ ಮಾಡಿರಬೇಕು, ಅಂಥ ಹೆಂಡತಿನ ಬಿಟ್ಟು ಈ ರೀತಿ ಬೇರೆ ಎಲ್ಲ ಸಂಬಂಧ ಇಟ್ಕೊಳ್ಳೋದು ಏನು ಚೆನ್ನಾಗಿ ಕಾಣಿಸುತ್ತೆ? ಅಪ್ಪ ಅಮ್ಮನೂ ಕೂಡ ಹೊರಗಡೆ ಕಳಿಸ್ಬಿಟ್ಟಿಯಲ್ಲ, ಇದೆಲ್ಲ ನಿನಗೆ ಸರಿ ಅನ್ನಿಸ್ತಿದ್ಯಾ ಅಂತ ಅಕ್ಕಪಕ್ಕದವ್ರು ಕೇಳ್ತಾ ಇದ್ರೆ ಇದನ್ನೆಲ್ಲ ಹೇಳೋಕೆ ನೀವ್ಯಾರು?
ನನಗೆ ಆ ಭಾಗ್ಯ ಇಷ್ಟ ಇಲ್ಲ, ನಾನು ಬಿಟ್ಟಿದ್ದೀನಿ. ನನ್ನ ಅಪ್ಪ ಅಮ್ಮನ ನಾನು ಹೋಗಿ ಅನ್ನಲಿಲ್ಲ, ಅವರು ಹೋಗಿದ್ದಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನನ್ನನ್ನು ಅವಳ ಜೊತೆ ಇರುವ ಅದು ಇದು ಅನ್ನೋಕ್ಕೆ ನೀವು ಯಾರು ಅಲ್ಲ, ನನ್ನ ಇಷ್ಟ ನನ್ನ ಜೀವನ ಕೇಳೋಕೆ ನೀವು ಯಾರು ಅಂತ ತಾಂಡವ್ ಹೇಳ್ತಾರೆ. ನಿನ್ನ ಜೀವನ ನಿನ್ನ ಇಷ್ಟಪ್ಪ, ಆದರೆ ನಾವಿನ್ನೇನು ಹೇಳ್ತಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಹುಡುಗಿ ಬರಬಾರ್ದು ಅಷ್ಟೇ ಅಂತ ಹೇಳಿದಾಗ ಅವ್ರೇನು ಬರೋದಿಲ್ಲ ಅಂತ ಹೇಳ್ತಾರೆ. ತದನಂತರ ಆದರೆ ಒಂದು ಮಾತಂತೂ ಸತ್ಯ, ಖಂಡಿತ ಭಾಗ್ಯ ಇಲ್ದಿರೋ ಮನೆಯೇ ಅಲ್ಲ. ನಿಂಗೆ ಅರ್ಥ ಆಗುತ್ತೆ ನಿನ್ನ ಬದುಕು ಮುಂದೆ ಎಷ್ಟು ಕಷ್ಟ ಆಗುತ್ತೆ ನೋಡು ಅಂತ ಹೇಳಿ ಹೋದ್ರೆ ಈ ಕಡೆ ತಾಂಡವ್ ಅಂತೂ ಉರ್ತೋಗ್ತಾನೆ, ಏನು ಎಲ್ಲೂ ಕಡೆ ಭಾಗ್ಯ 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 ಅಂತ. ನಂತರ ಆತ ಕಡೆ ಸುನಂದ್ ಅವ್ರಿಗೂ ಕೂಡ ಅವಮಾನ ಆಗ್ತದೆ. ಸುನಂದ್ ಅವರ ಮನೆಯ ಅಕ್ಕಪಕ್ಕದವರು ಬಂದಿದ್ದೆ ಮಗಳ ಬಗ್ಗೆ, ಅವರ ಬೀಗ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡ್ತಾರೆ, ಆಡ್ಕೋತಾರೆ. ಇದರಿಂದ ರೆಬಲ್ ಆದ ಸುನಂದ್ ಅವರು ಎಲ್ಲರೂ ಕೂಡ ಒದ್ದು ಓಡಿಸಿದ್ದೆ ಈ ಕಡೆ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಭಾಗ್ಯ, ಅಮ್ಮ ಹಳ್ಳು ಬೇಡಮ್ಮ, ನಿನ್ನ ಮಗಳು ಸೋತಿಲ್ಲಮ್ಮ, ನಿನ್ನ ಮಗಳು ಮೊದಲಾಗೆ ಇದ್ದಾಳೆ, ಯಾಕೆ ನಿನ್ನ ಮಗಳು ಸೋಲ್ತಾಳೆ ಅನ್ಕೋತೀಯ? ನಾನು ಖುಷಿಯಾಗೇ ಇದ್ದೀನಿ ನೋಡು, ಯಾಕೆ ರೀತಿ ಅನ್ಕೋತಿದ್ಯೋ? ಹೊಸ ಬದುಕು ಶುರು ಆಗ್ತದೆ, ನಾನು ಆರಾಮಾಗೇ ಇದ್ದೀನಿ, ನಗ್ನಗ್ತಾನೆ ಇದ್ದೀನಿ, ಖುಷಿಯಿಂದನೇ ಇದ್ದೀನಿ, ನೀವು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಹೇಗೆ ನನ್ನ ಮನೆ ಬಗ್ಗೆ ಎಲ್ಲರೂ ಆಡ್ಕೊಳ್ಳೋಗಾಯಿತು, ಎಲ್ಲರೂ ಕೂಡ ನನಗೆ ಹೆದರ್ಕೋತಾ ಇದ್ರು, ಆದರೆ ಇವತ್ತು ನನ್ನ ಮನೆ ಬಗ್ಗೆ ನನ್ನ ಮಗಳ ಬಗ್ಗೆನೇ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ತುಂಬ ನೊಂದ್ಕೋತಾರೆ. ದಯವಿಟ್ಟು ಸುನಂದ್ ಎಲ್ಲ ಕೂಡ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಕುಸುಮ ಅವ್ರು ಕೂಡ ಸಮಾಧಾನ ಮಾಡ್ತಾರೆ. ನಂತರ ಇಲ್ಲಿ ಅಡುಗೆ ಮಾಡ್ತಿದ್ರೆ ಆ ಕಡೆ ಕುಸುಮರು ತಮ್ಮ ಗಂಡನ ಜೊತೆ ನೋಡಿ ಏನಾಗಬಾರ್ದು ಅಂತ ಅಂದ್ಕೊಂಡ್ವೋ ಅದೇ ಆಗೋಯ್ತಲ್ಲ, ಭಾಗ್ಯ ಬದುಕು ಈ ರೀತಿ ಆಗೋಯ್ತಲ್ಲ ಅಂದಾಗ ನಾವು ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀವಿ, ನಮ್ಮ ಮಗ ಸರಿ ಇದ್ರೆ ತಾನೇ, ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಧರ್ಮ ಅಂಕಲ್ ಕೂಡ ಹೇಳ್ತಿದ್ದಾರೆ. ತದನಂತರ ಸುನಂದ್ ಅವರು ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಇಲ್ಲ, ನಮಗೆ ಊಟ ಬೇಡ, ಹೊಟ್ಟೆ ಹಸ್ವಾಗ್ತಿಲ್ಲ ಅಂತ ಹೇಳ್ತಾರೆ. ಏನಿದು ಬೆಳಿಗ್ಗೆ ಆಗಿರೋದನ್ನು ನೆನಪು ಮಾಡಿಕೊಂಡು ಈಗಲೂ ಕೂಡ ಸಂಕಟ ಪಡ್ತಿದ್ದಾರೆ. ಆಗಿದ್ದೆಲ್ಲ ಆಗಿದೆ, ಸುಮ್ಮನೆ ಬನ್ನಿ ಊಟ ಮಾಡಲಿಕ್ಕೆ ಅಂತ ಕರೀತಿದ್ದಾರೆ. ಆದರೆ ಇಲ್ಲಿ ಬೇಡ ಅಂದಾಗ, ನೋಡಮ್ಮ ಭಾಗ್ಯ, ನಿಮ್ಮ ಅತ್ತೆ ಮಾವ ಊಟಕ್ಕೆ ಬನ್ನಿ ಅಂದರೆ ಬರ್ತಾ ಇಲ್ಲ ಅಂದಾಗ, ಯಾಕೆ? ದಯವಿಟ್ಟು ನೀವು ನನ್ನ ಜೊತೆ ಇದ್ದೀರಾ, ನನಗೆ ಬೆನ್ನೆಲುಬಾಗಿದ್ದೀರಾ, ನೀವು ನನ್ನ ಜೊತೆ ಇರೋದೇ ಸ್ಥೈರ್ಯ. ಬೆಳಿಗ್ಗೆ ಆಗಿದ್ದನ್ನು ನೆನಪು ಮಾಡಿಕೊಂಡು ಈ ರೀತಿ ಯೋಚನೆ ಮಾಡ್ತಿದ್ರ, ಅದನ್ನೆಲ್ಲ ಯಾಕೆ ನೆನೆಸ್ಕೋತೀರಾ? ದಯವಿಟ್ಟು ಅದನ್ನೆಲ್ಲ ನೆನೆಸ್ಕೋಬೇಡಿ. ನಿಜವಾಗ್ಲೂ ಕೂಡ ನಿಮ್ಮಂಥ ಅತ್ತೆ ಮಾವನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ದೊಡ್ಡ ಮನೆ ಬಿಟ್ಟು ಸೊಸೆಗೋಸ್ಕರ ನನ್ನ ಜೊತೆ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ. ನೀವೀಗ ಊಟ ಮಾಡಲಿಲ್ಲ ಅಂದರೆ ನಾನು ಕೂಡ ಊಟ ಮಾಡೋದಿಲ್ಲ, ಯಾರು ಊಟ ಮಾಡೋದಿಲ್ಲ ಅಂದ ತಕ್ಷಣ ಅವರು ಕೂಡ ಊಟಕ್ಕೆ ಬರ್ತಾರೆ. ನಂತರ ಇಲ್ಲಿ ಸುನಂದ್ ಅವರು ಕೂಡ ಹೊಗಳುತ್ತಿದ್ದಾರೆ, ತನ್ನ ಮಗನ್ನ ಬಿಟ್ಟು ಸೊಸೆಗೋಸ್ಕರ ಬಂದರು ಅಂತ. ಅದೇ ರೀತಿ ಇಲ್ಲಿ ಕುಸುಮ ಅವರು ಕೂಡ, ನಮಗೆಲ್ಲ ನೀವು ಇಷ್ಟು ಚಿಕ್ಕ ಮನೆ ಆದರೂ ಎಂಥ ದೊಡ್ಡ ಮನಸ್ಸು, ನಮ್ಗೆಲ್ರಿಗೂ ಕೂಡ ಆಶ್ರಯ ಕೊಟ್ರಿ ಅಂತ ಹೇಳ್ತಿದ್ದಾರೆ. ನಂತರ ಅದರಲ್ಲಿ ಏನಿದೆ, ಮಗಳ ಮನೆ, ಅದರಲ್ಲಿ ಏನಿದು ನಮ್ಮ ಅಮ್ಮನ ಥರನೇ ನೀವು ಅತ್ತೆ ಮಾವ, ಅದರಲ್ಲಿ ಏನಿಲ್ಲ, ಸುಮ್ಮನೆ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಭಾಗ್ಯ ಕೂಡ ಹೇಳ್ತಾರೆ. ಇಲ್ಲಿ ಭಾಗ್ಯ ತನ್ನ ಬದುಕನ್ನು ಸವಾಲಾಗಿ ಸ್ವೀಕರಿಸೋದ್ರ ಜೊತೆಗೆ ತನ್ನ ಬದುಕಲ್ಲಿ ಆಗಿರುವುದನ್ನು ಒಂದು ಮೆಟ್ಟಲನ್ನು ಮಾಡಿಕೊಂಡಿದ್ದೆ, ಜಯದತ್ತ ಹೋಗಬೇಕು, ಒಳ್ಳೆ ದಾರಿಯತ್ತ ಹೋಗಬೇಕು ಅಂತ ಒಂದು ಕಹಿಯೆಲ್ಲ ಮರೆತು ಸಿಹಿ ಕಡೆ ಹೆಜ್ಜೆ ಇಡ್ತಿದ್ದಾರೆ. ಬಿಕಾಸ್ ಇಡೀ ಕುಟುಂಬ ಅವ್ರ ಮೇಲೆ ನಿಂತಿದೆ. ಅದೇ ಕಾರಣಕ್ಕೆ ಇಡೀ ಕುಟುಂಬವನ್ನು ತನ್ನ ಶೋಲ್ಡರ್ ಮೇಲೆ ಹಾಕ್ಕೊಂಡಿದೆ. ಇಡೀ ಕುಟುಂಬವನ್ನು ನಡೆಸ್ಕೊಂಡು ಮುಂದೆ ಸಾಗಬೇಕಾಗಿರೋದ್ರಿಂದ ಎಲ್ಲವನ್ನ ಕೂಡ ಬೋಲ್ಡ್ ಆಗಿ ಸ್ವೀಕರಿಸಿ ಬಂದ ಬದುಕನ್ನು ಹಾಗೆ ಸ್ವೀಕರಿಸ್ತಾ ಮುಂದೆ ಸಾಗೋ ನಿರ್ಧಾರ ಮಾಡಿದ್ದಾರೆ. ಬಟ್ ಮುಂದೆ ತುಂಬ ಸವಾಲುಗಳು ಕಾದಿದೆ. ತಾಂಡವ್ ಕೂಡ ತುಂಬ ಸವಾಲು ಕೊಡೋಕ್ಕೆ ರೆಡಿ ಇದ್ದಾರೆ. ತನ್ನ ಅಪ್ಪ ಅಮ್ಮ ಮಕ್ಕಳನ್ನ ಕರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿರೋ ತಾಂಡವ್ ಏನು ಬೇಕಿದ್ರೂ ಮಾಡಬಹುದು, ಅದಕ್ಕೆಲ್ಲ ಭಾಗ್ಯ ತಯಾರಾಗಿರಲೇಬೇಕಾಗುತ್ತೆ. ಇದರ ನಡುವೆ ಈ ಕಡೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಭಾಗ್ಯ ಕೈ ತುತ್ಕೊಡ್ತಾ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ಇಂಥ ಒಂದು ಸಂಸಾರನ ನನ್ನ ಮಗ ದೂರ ತಳ್ಬಿಟ್ನಲ್ಲ ಅಂತ ಹೇಳಿ ಅತ್ತೆ ಮಾವ ತುಂಬ ನೊಂದ್ಕೂತಿದ್ದಾರೆ. ಮರುದಿನದಿಂದ ಭಾಗ್ಯ ಹೊಸ ಬದುಕು ಶುರುವಾಗೋದ್ರ ಜೊತೆಗೆ ತಾಂಡವ್ ಬದುಕು ವಕ್ರದಸೆ ಶುರುವಾಗ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ಶ್ರೇಷ್ಠ ತಾಂಡವ್ ಒಟ್ಟಿಗೆ ಇರ್ಬೋದು ಇನ್ನು ಮನೇಲಿ ಅಂತ ಅನ್ಕೊಂಡಿದ್ರು. ಬಟ್ ಪಾಪ ಅದೇನೂ ಕೂಡ ಆಗಲಿಲ್ಲ. ಇಬ್ರು ಕೂಡ ದೂರ ಹೋಗೋ ಸಮಯ ಬಂದಿದ್ದಾಗಿದೆ. ಈ ಕಡೆ ತಾಂಡವ್ ಶ್ರೇಷ್ಠಗೆ ಕೈ ಕೊಟ್ಟೇ ಬಿಟ್ಟ. ಕೈ ಕೊಟ್ಟರೆ ಶ್ರೇಷ್ಠ ಸುಮ್ಮನೆ ಇರ್ತಾಳ? ಖಂಡಿತ ಸುಮ್ಮನಿರೋ ಹೆಣ್ಮಗಳೇ ಅಲ್ಲ. ಫೈನಲಿ ಇಲ್ಲಿ ತಾಂಡವೇನು ಶ್ರೇಷ್ಠನ ಮನೆಯಿಂದ ತಳ್ಳಿದ್ರು. ಆದರೆ ಮುಂದೇನಾಗತ್ತೆ, ಈ ಕಡೆ ಶ್ರೇಷ್ಠ ಬಿಡ್ತಾಳ? ಡಿವೋರ್ಸ್ ಕೊಡೋ ತನಕ ಬಿಡೋದಿಲ್ಲ, ಮದುವೆ ಆಗೋ ತನಕ ಬಿಡೋದಿಲ್ಲ. ಹಾಗಿದ್ರೆ ತಾಂಡವ್ ಏನು ಮಾಡ್ಬೋದು ಮುಂದೆ? ತಾಂಡವ್ ಬದುಕು ನಿಜವಾಗ್ಲೂ ತ್ರಿಶಂಕು ಸ್ಥಿತಿ ಆಗಿಬಿಡುತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.